ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಭವಿಷ್ಯ. ಮೊದಲಿಗೆ ಮೇಷರಾಶಿ. ವಿರೋಧಿಗಳು ದೂರವಾಗುತ್ತಾರೆ. ಸಂತೋಷಕ್ಕೆ ಕೆಲವು ಖರ್ಚುಗಳು ಮಾಡಬೇಕಾಗಬಹುದು. ಹಣಕಾಸಿನ ಲಾಭದ ಸಾಧ್ಯತೆಗಳು ಒಡ್ಡಿಕೊಳ್ಳಲಿವೆ. ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬಗೆಹರಿಯುತ್ತವೆ. ಒಳ್ಳೆಯ ಲಾಭದ ದಿನವಾಗಿದೆ. ವೃಷಭ ರಾಶಿ. ಉದ್ಯೋಗಕ್ಕಾಗಿ ಮಾಡಿದ ಪ್ರಯತ್ನಗಳು ಫಲ ನೀಡುತ್ತವೆ. ಪರೀಕ್ಷೆ ಮತ್ತು ಸಂದರ್ಶನಗಳಲ್ಲಿ ಯಶಸ್ಸು ಖಚಿತ. ಅದೃಷ್ಟ ನಿಮ್ಮೊಂದಿಗಿದೆ. ಷೇರು ಮಾರುಕಟ್ಟೆಯಿಂದ ಒಳ್ಳೆಯ ಆದಾಯ ಸಿಗುತ್ತದೆ. ಮಿಥುನ ರಾಶಿ. ಶುಭ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಅವಕಾಶ ಸಿಗುತ್ತದೆ. ವಿದ್ಯಾರ್ಥಿಗಳಿಗೆ ಯಶಸ್ಸು ಇದೆ. ಹಾಗೆ ಗುರು ಹಿರಿಯರಿಂದ ಮಾರ್ಗದರ್ಶನ ಮತ್ತು ಸಹಾಯ ಸಿಗುತ್ತದೆ. ಕರ್ಕಾಟಕ ರಾಶಿ. ವ್ಯಾಪಾರದಿಂದ ಲಾಭ ಸಿಗುವಂತಹ ದಿನ. ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಿರುತ್ತದೆ. ಪ್ರೀತಿಯ ವಿಷಯಗಳಲ್ಲಿ ಸಾಮರಸ್ಯ ಇರುತ್ತದೆ. ಆದರೆ ಕೆಲವು ನೋವು ಅಥವಾ ಭಯ ಕಾಡಬಹುದು. ಅದೃಷ್ಟ ನಿಮಗೆ ಬೆಂಬಲ ನೀಡುತ್ತದೆ. ಸಿಂಹ ರಾಶಿ. ಸರ್ಕಾರಿ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಿ. ಮಾತಿನಲ್ಲಿ ನಿಯಂತ್ರಣ ಇರಲಿ. ಆರೋಗ್ಯದ ತೊಂದರೆ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ಆತುರ ಬೇಡ. ಮೌಲ್ಯವಾದ ವಸ್ತುಗಳನ್ನು ಕಾಪಾಡಿಕೊಳ್ಳಿ. ದುಃಖದ ಸಂಗತಿ ಬರಬಹುದು. ಕನ್ಯಾ ರಾಶಿ. ಹೆಚ್ಚು ಪ್ರಯಾಣದ ಸಾಧ್ಯತೆಗಳಿವೆ. ದಣಿವು ಅಥವಾ ದೌರ್ಬಲ್ಯ ಕಾಣಿಸಿಕೊಳ್ಳುತ್ತದೆ. ಆದಾಯದಲ್ಲಿ ಸ್ಥಿರತೆ ಇದೆ. ವ್ಯಾಪಾರ ಚೆನ್ನಾಗಿರುತ್ತದೆ. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ. ತುಲಾ ರಾಶಿ. ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ. ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಇದೆ. ಗೌರವ ಮತ್ತು ಕೆಲಸದಲ್ಲಿ ಪ್ರಶಂಸೆ ಸಿಗುತ್ತದೆ. ಕಾರ್ಯಗಳು ಯಶಸ್ವಿಯಾಗುತ್ತವೆ. ಸಂತೋಷದ ದಿನವಾಗಿದೆ. ವೃಶ್ಚಿಕ ರಾಶಿ. ಗಾಯ ಮತ್ತು ರೋಗದಿಂದ ಸಾಧ್ಯವಾದಷ್ಟು ದೂರ ಇರಿ. ವ್ಯಾಪಾರದಲ್ಲಿ ಆತುರ ಬೇಡ. ಯಾರಿಂದಲೂ ತಪ್ಪುದಾರಿಗೆ ಎಳೆಯಲ್ಪಡಬೇಡಿ. ವ್ಯವಹಾರ ಚೆನ್ನಾಗಿರುತ್ತದೆ. ಹೂಡಿಕೆ ಲಾಭದಾಯಕ. ಕುಟುಂಬದಿಂದ ಬೆಂಬಲ ಸಿಗುವಂತಹ ದಿನ. ಧನುರಾಶಿ. ಕೆಲವು ಆತಂಕಗಳು ಕಾಡಬಹುದು. ಆದರೆ ಕೀರ್ತಿ ಹೆಚ್ಚಾಗುವಂತಹ ದಿನ. ದೂರದಿಂದ ಶುಭ ಸುದ್ದಿಗಳು ಬರುತ್ತವೆ. ಮನೆಗೆ ಅತಿಥಿಗಳ ಆಗಮನ ಇದೆ. ಶುಭ ಘಟನೆಗಳು ಜರುಗುತ್ತವೆ. ಮಕರ ರಾಶಿ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅಪಾಯಕಾರಿ ನಿರ್ಧಾರಗಳಿಂದ ತಪ್ಪಿಸಿಕೊಳ್ಳಿ. ವ್ಯವಹಾರಗಳಿಗೆ ಸುಗಮವಾಗಿ ಮುಂದಕ್ಕೆ ಸಾಗಿ. ಹೂಡಿಕೆ ಫಲಪ್ರದ ಇದೆ. ಸಂತೋಷದ ವಾತಾವರಣ ಇರುತ್ತದೆ. ಇನ್ನು ಕುಂಭರಾಶಿ. ವ್ಯಾಪಾರಕ್ಕಾಗಿ ಪ್ರಯಾಣ ಮಾಡಬಹುದು. ಅದು ಯಶಸ್ಸು ಕೂಡ ಆಗುತ್ತದೆ. ಉದ್ಯೋಗದ ಅವಕಾಶಗಳು ಫಲ ನೀಡುತ್ತವೆ. ಹೂಡಿಕೆ ಲಾಭದಾಯಕವಾಗಿದೆ. ವ್ಯವಹಾರದಿಂದ ಒಳ್ಳೆ ಲಾಭ ಸಿಗುತ್ತದೆ. ದೊಡ್ಡ ಸಮಸ್ಯೆಯೊಂದಿಗೆ ಪರಿಹಾರ ದೊರೆಯಬಹುದು. ಕೊನೆಯದಾಗಿ ಮೀನರಾಶಿ. ನ್ಯಾಯಯುತ ಕೆಲಸಗಳಿಗೆ ವಿರೋಧ ಎದುರಾಗಬಹುದು. ಹಿರಿಯರೊಂದಿಗೆ ವಾದಕ್ಕೆ ಇಳಿಯಲು ಹೋಗಬೇಡಿ. ಋಣಾತ್ಮಕ ಆಲೋಚನೆಗಳಿಂದ ದೂರ ಇರಿ. ಗಾಯ ಮತ್ತು ಆರೋಗ್ಯ ಸಮಸ್ಯೆಯಿಂದ ಎಚ್ಚರಿಕೆ ವಹಿಸಿ. ದೇವರ ಪ್ರಾರ್ಥನೆಗೆ ಒತ್ತು ನೀಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.